ನಮಸ್ತೆ. ನಾವು ಸಮೃದ್ಧಿ ನ್ಯೂಸ್ ಚಾನೆಲ್ನಿಂದ ಬಂದಿದ್ದೀವಿ. ಮೊನ್ನೆ ಬಂದಿರತಕ್ಕಂಥ SSLC ಫಲಿತಾಂಶದಲ್ಲಿ ನಮ್ಮ ಮೂಡಲಗಿಯ ಮೌಲಾನಾ ಆಜಾದ್ ಮಾದರಿ ಶಾಲೆಯ ವಿದ್ಯಾರ್ಥಿ ಆಗಿರ್ತಕ್ಕಂತಹ ಜಾಹಿದ್ ಶಬೀರ್ ಅಹಮದ್ ನದಾಪ್ ಅವರು 625ಕ್ಕೆ 620 ಅಂಕಗಳನ್ನು ತೆಗೆದುಕೊಂಡು ಅವರ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯು ಕೂಡ ಕೀರ್ತಿಯನ್ನು ತಂದಿದ್ದಾರೆ. ಈ ಕೀರ್ತಿ ತಂದಿದ್ದಕ್ಕಾಗಿ ಅವರನ್ನು ನಾವು ಈ ದಿನ ಸಂದರ್ಶನ ಮಾಡ್ತಾ ಇದ್ದೀವಿ. ನೀವು ಕಲ್ತಿರ್ತಕ್ಕಂಥ ಶಾಲೆ ಮತ್ತು ನಿಮ್ಮ ಹೆಸರನ್ನ ತಿಳಿಸಿ. ನನ್ನ ಹೆಸರು ಜಾಹಿದ್ ಶಬೀರ್ ಅಹಮದ್ ನದಾಫ್. ಮೌಲಾನಾ ಆಜಾದ್ ಮಾದರಿ ಶಾಲೆ ಮೂಡಲಗಿ ಕಲ್ತೇನೆ. ನೀವು ಯಾವ ಊರಲ್ಲಿ ವಾಸ್ತವ್ಯ ಹೊಂದಿರಿ? ಕಲ್ಲೋಳಿ ಆಗಿರ್ತದೆ. ಕಲ್ಲೋಳಿ. ಇಲ್ಲಿ ಕಲ್ಲೋಳಿಂದ ಹೋಗಿ ಬಂದು ಮಾಡ್ತಿದ್ರಿ ಸ್ಕೂಲಿಗೆ? ಕಲ್ಲೋಳಿಯಿಂದ ಮೂಡಲಗಿ ಹೋಗೋದು. ಓಕೆ. ನೀವು ಓದಿರ್ತಕ್ಕಂಥ ಶಾಲೆ ಬಗ್ಗೆ ಒಂದೆರಡು ಮಾತು ಹೇಳ್ರಲ್ಲ. ಅನುಭವ ಹೆಂಗಿತ್ತು ಅಲ್ಲಿ? ಯಾವ ರೀತಿ ಈ ಶಿಕ್ಷಕರಿದ್ರು? ಸ್ಟಾಫ್ ಚಲೋ ಇದ್ರಿ, ಭಾಳ ಸಪೋರ್ಟಿವ್ ಇದ್ರಿ. ನೀವು ಕಲಿತಕ್ಕಂಥ ಶಾಲಾ ವಾತಾವರಣ ಹೆಂಗಿತ್ತು? ಚಲೋ ಇದ್ರಿ. ಓಕೆ. ಈಗ ನೀವು ಸದ್ಯಕ್ಕೆ SSLCಯಲ್ಲಿ 625ಕ್ಕೆ ಇದೆಷ್ಟು ಅಂಕಗಳನ್ನ ತಗೊಂಡಿರಿ? 625ಕ್ಕೆ 621. 620 ಅಂಕಗಳು. ಹಾಗಾದ್ರೆ ನಿಮ್ಗೆ ಇಷ್ಟ ಆಗಿರ್ತಕ್ಕಂತಹ ಸಬ್ಜೆಕ್ಟ್ಗಳು ಯಾವುವು? ಇಷ್ಟ ಸಬ್ಜೆಕ್ಟ್ ಒಂದು ಮ್ಯಾಥ್ಸ್ ರೀ. ಮ್ಯಾಥ್ಸ್ ಮತ್ತು ಸೈನ್ಸ್. ಹೌದಾ? ಇನ್ನು 5 ಅಂಕಗಳು ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಹೋಗಿದೆ? ಇಂಗ್ಲಿಷ್ದಾಗ 2. ಹಾ, ಇಂಗ್ಲಿಷ್ನಲ್ಲಿ. ಹೌದು. ಸೈನ್ಸ್ 2. ಹೌದಾ? ಹಾಗಾದ್ರೆ ಈಗ ನೀವು SSLC ಪರೀಕ್ಷೆಯನ್ನ ತಯಾರಿ ಹೇಗೆ ನಡೆಸ್ತಾ ಇದ್ರಿ? ಎಷ್ಟು ಗಂಟೆಗಳ ಕಾಲ ಅಭ್ಯಾಸವನ್ನ ಮಾಡ್ತಾ ಇದ್ರಿ? 4ರಿಂದ 5 ಗಂಟೆ ರೀ ದಿನಾಲು. ಇದು ಸ್ಕೂಲ್ ಟೈಮ್ ಬಿಟ್ರಿ, ಸ್ಕೂಲ್ ಟೈಮ್ ಆದ್ಮಂತ 4ರಿಂದ 5 ಗಂಟೆ ಅಭ್ಯಾಸ ಮಾಡ್ತಿದ್ವಿ. ಹೌದು. ಮೊದಲು ನಿಮ್ಗೆ ಯಾವ್ಯಾವ ರೀತಿ ಪ್ಲಾನ್ ಹಾಕೊಂಡಿದ್ರಿ ಓದ್ಲಿಕ್ಕೆ? ಈ ವಿಷಯವನ್ನ ನಾ ಮೊದಲು ಓದಿ ಮುಗಿಸ್ಬೇಕು, ನಂತರ ಈ ವಿಷಯವನ್ನು ಓದಬೇಕು ಅಂತೇಳಿ ಯಾವ್ಯಾವ ರೀತಿ ಪ್ಲಾನ್ ಹಾಕೊಂಡಿದ್ರಿ? ಟೈಮ್ ರೀ ಕೋರ್ ಸಬ್ಜೆಕ್ಟ್ ಕೊಡ್ತಿದ್ರಿ. ಕೋರ್ ಸಬ್ಜೆಕ್ಟ್ ಹೆಚ್ಚು ಟೈಮ್ ಕೊಡ್ತಿದ್ರಿ. ಇದು ಲ್ಯಾಂಗ್ವೇಜ್ ಅಷ್ಟು. ಓಕೆ. ನಿಮ್ಗೆ ಅತಿ ಹೆಚ್ಚು ಅಂಕ ತಂದು ಕೊಟ್ಟಿರ್ತಕ್ಕಂಥ ಸಬ್ಜೆಕ್ಟ್ ಯಾವ್ದು? ಔಟ್ ಆಫ್ ಔಟ್ ಬಂದಿರತಕ್ಕಂಥ ಸಬ್ಜೆಕ್ಟ್ಗಳು ಯಾವು? 3 ಸಬ್ಜೆಕ್ಟ್ದಾಗ ಔಟ್ ಆಫ್ ಔಟ್ ಬಂದಿವೆ. ಒಂದು ಕನ್ನಡ ರೀ, ಒಂದು ಮ್ಯಾಥ್ಸ್ ಮತ್ತು ಇನ್ನೊಂದು ಸೋಷಿಯಲ್ ಸೈನ್ಸ್. ಓಕೆ. ಈ ರೀತಿ ನೀವು ಸ್ಕೋರ್ ಮಾಡಲಿಕ್ಕೆ ನಿಮಗೆ ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ಶಿಕ್ಷಕರ ಪಾತ್ರ ಏನು? ಎಲ್ಲ ಶಿಕ್ಷಕರು ಸಪೋರ್ಟ್ ಮಾಡ್ತಿದ್ರು. ಎಲ್ಲ ಶಿಕ್ಷಕರು ಸಪೋರ್ಟ್ ಮಾಡ್ತಾರೆ. ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು? ಯಾವ ಡೌಟ್ಸ್ ಇದ್ರು ಡೌಟ್ಸ್ ಕ್ಲಿಯರ್ ಮಾಡ್ತಿದ್ರಿ, ಮತ್ತೆ ರಿವಿಷನ್ ಮಾಡ್ತಿದ್ವಿ, ಮತ್ತು ನೋಟ್ಸ್ ಮಾಡಿ ಕೊಡ್ತಿದ್ವಿ. ಓಕೆ. SSLCಯಲ್ಲಿ ಇಷ್ಟು ಅಂಕ ತಗೊಂಡ್ರಲ್ಲ, ಮುಂದೆ PUCಗೆ ಯಾವ ಕೋರ್ಸ್ ಅನ್ನ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಸೈನ್ಸ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಮುಂದಿನ ಭವಿಷ್ಯದ ಕನಸೇನು? MBBS ಡಾಕ್ಟರ್ ಆಗ್ತೀರಾ? MBBS ಡಾಕ್ಟರ್ ಆಗ್ಲಿಕ್ಕೇನೆ ಸೈನ್ಸ್ ವಿಷಯನ ತಗೊಂಡಿದ್ದೀರಾ? ಹೌದಾ? ಓಕೆ. ನಿಮ್ಮ ಈ ರೀತಿ ಸ್ಕೋರ್ ಮಾಡಲಿಕ್ಕೆ ನಿಮ್ಮ ಫ್ಯಾಮಿಲಿಯವರ ಸಹಕಾರ ಹೆಂಗಿತ್ತು? ಅಂದ್ರೆ ಚೆನ್ನಾಗಿ ಓದ್ತಾ ಇದ್ರಿ? ಓದಿ ಎನ್ಕರೇಜ್. ಹೌದಾ? ಹಾಗಾದ್ರೆ ಈಗ ನಿಮ್ಮ ತಂದೆ ತಾಯಿಯರ ಪಾತ್ರ ಯಾವ ರೀತಿ ಇತ್ತು? ಡಿಸ್ಟರ್ಬ್ ಮಾಡ್ತಿದ್ವಿ, ಕೆಲಸದು ಕೊಡ್ತಿರ್ತಿದ್ವಿ. ಮತ್ತು ಹೆಂಗ ಎಕ್ಸಾಮ್ ಸೆನೆಕ್ ಬಂದು ರೀ ಏನು ಕೆಲಸ ಹಚ್ತಿರ್ತಿಲ್ರಿ ನಾವು. 625ಕ್ಕೆ 620 ಅಂಕಗಳನ್ನ ತಗೊಂಡಿದ್ರಿ. 620 ಅಂಕಗಳು ಪರೀಕ್ಷೆಯಲ್ಲಿ ಬರುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? 625 ಬರುತ್ತೆ ಅಂತ ಅನ್ಸಿತ್ತು ಅಥವಾ 620 ಬರ್ತಿತ್ತು ಅಂತ ಅನ್ಸಿತ್ತು? ಅಂದ್ರೆ ಎಕ್ಸಾಮ್ ಮುಗಿದ ನಂತರ ನೀವೊಂದ್ಸತಿ ಇವ್ಯಾಲ್ಯೂಯೇಷನ್ ಮಾಡಿದಾಗ ನಿಮಗೆ ಇಷ್ಟು ಅಂಕ ಬರ್ಬೋದು ಅಂತ ಎಷ್ಟು ಹೋಪ್ ಇತ್ತು? 624 ನಮ್ದು ಟಾರ್ಗೆಟ್ ಇತ್ರಿ. ಒಂದು 4 ಮಾರ್ಕ್ಸ್ ಏನಾಗೈತ್ರಿ ಇವ್ಯಾಲ್ಯೂಯೇಷನ್ ಹಾಕೊಂಡ್ರಿ. ಒಂದು 2 ಸಬ್ಜೆಕ್ಟ್ ರೀ, ಅದ್ರಾಗ ಏನು ಬಂದ್ರೆ ನಾನು ಖುಷಿ ಆಗ್ತೈತಿ.
ಈಗ ನಿಮ್ಮ ಮಗ 625ಕ್ಕೆ 620 ಅಂಕ ತಗೊಂಡಿದ್ದಾನ್ರಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಖುಷಿ ವಾತಾವರಣ ಐತ್ರಿ? ಸರ್, ನಮ್ಮ ಮನೆ ಒಳಗೆ ಫುಲ್ ಖುಷಿ ವಾತಾವರಣ ಐತ್ರಿ. ಯಾಕಂದ್ರೆ ನಮ್ಮ ಫ್ಯಾಮಿಲಿ ಒಳಗೆ ಇಷ್ಟು ಹೈಯೆಸ್ಟ್ ಸ್ಕೋರ್ ಯಾರು ಮಾಡಿದ್ರು. ಹೈಯೆಸ್ಟ್ ಸ್ಕೋರ್ ಯಾಕೆ ಮಾಡಿಲ್ಲ? ನಮಗಾಗ್ಲಿ, ನಮ್ಮ ಫ್ಯಾಮಿಲಿ ಒಳಗಾಗ್ಲಿ, ನಮ್ಮ ರಿಲೇಷನ್ದಾಗಲಿ ಎಲ್ಲರೂ ಭಾಳ ಸಂತೋಷ ಪಡೋದಾರೆ. ಎಲ್ಲರೂ ಫೋನ್ ಹಚ್ಕಿರಿ ಅಂದ್ರೆ ಎಲ್ಲರೂ ಕಂಗ್ರಾಚುಲೇಷನ್ ಹೇಳಕದಾರ. ಎಲ್ಲರೂ ಭಾಳ ಖುಷಿಲಿ ಅದಾರ. ಮತ್ತೆ ಇವತ್ತು ನಮ್ಗೆ ಅವ್ರು ಡಿವೋರ್ಸ್ ಆಗಿರೋ ಮನೆಗೆ ಬಂದು ಆದ್ರೆ ಮತ್ತಷ್ಟು ಖುಷಿ ಆದ ನಮ್ಗೆ. ಇದೇ ರೀತಿ ಶಿಕ್ಷಣವನ್ನು ಮುಂದುವರಿಸಬೇಕಾದ್ರೆ ನಿಮ್ದು ಇನ್ ಮುಂದೆ ಅವನಿಗೆ ಯಾವ ರೀತಿ ಸಪೋರ್ಟ್ ಕೊಡ್ತಿದ್ರಿ? ಸರ್, ಅವ ಏನು ಮಾಡ್ತಾನೆ ಅಂತಂದ್ರೆ ಅದಕ್ಕೆ ನಾವು ಅವಾಗ ಯಾವ ಥರ ಬೇಕಾದ್ರೆ ನಾವು ಸಪೋರ್ಟ್ ಮಾಡಕ್ಕೆ ಇರೋದ್ರಿ. ಅವ ಯಾವಾಗ ಚಾಯ್ಸ್ ಮಾಡ್ತಾನಲ್ಲ ಅದಕ್ಕೆ ನಾವು ನಮ್ಮ ತಾಕತ್ತಿದ್ದಷ್ಟು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೇವೆ. ಒಟ್ಟಾರೆಯಾಗಿ ಈಗ 620 ಅಂಕ ತಗೊಂಡಿದ್ದಕ್ಕೆ ಎಲ್ಲರೂ ಸಂತೋಷದಿಂದ ಭಾಳ ಸಂತೋಷ. ಹೌದು. ಇದೇ ರೀತಿ ಅವಂಗೆ ಸಹಾಯ ಸಹಕಾರ ಕೊಡ್ರಿ, ಇನ್ನೂ ಅತಿ ಹೆಚ್ಚು ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ನಾವು ಹೇಳ್ತೀವಿ. ಮೂಡಲಗಿಯ ಮೌಲಾನಾ ಆಜಾದ್ ಮಾದರಿ ಶಾಲೆಯ ಹಿಂದಿ ಶಿಕ್ಷಕರಾಗಿರ್ತಕ್ಕಂಥ ರಂಜಾನ್ ಶೇಖ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ಈ ವಿದ್ಯಾರ್ಥಿಯ ಸಾಧನೆ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಕೇಳೋಣ. ಸರ್, ಈ ವಿದ್ಯಾರ್ಥಿ ನಿಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವಾಗ ಈತನ ಅಭ್ಯಾಸ ಆಗಿರ್ಬೋದು, ಈತನ ಚಟುವಟಿಕೆ ಆಗಿರ್ಬೋದು, ಯಾವ ರೀತಿ ಇತ್ತು ಸರ್? ಸರ್, ಜಾಹಿದ್ ಅನ್ನುವಂತಹ ವಿದ್ಯಾರ್ಥಿ ಬಹಳ ಒಂದು ಚುರುಕಾದ ವಿದ್ಯಾರ್ಥಿ, ಜೊತೆಗೆ ತಾಳ್ಮೆಯ ವಿದ್ಯಾರ್ಥಿ. ಅವನು ಶಾಲೆಯಲ್ಲಿ ಎಲ್ಲರ ಜೊತೆಗೆ ಮಾನವೀಯತೆಯ ಸ್ವಭಾವ, ಜೊತೆಗೆ ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗುವಂತಹ ಸ್ವಭಾವ, ಅದೇ ರೀತಿ ಅವನ ಜಾಣ್ಮೆ, ಜೊತೆಗೆ ನಮ್ಮ ಶಾಲೆಯಲ್ಲಿ ಒಂದು ಅತ್ಯುತ್ತಮ ಆದರ್ಶ ವಿದ್ಯಾರ್ಥಿಯಾಗಿ ಇರುತ್ತಿದ್ದನು. ಜೊತೆಗೆ ಜಾಹಿದ್ ಪ್ರತಿಯೊಂದು ವಿಷಯದಲ್ಲಿ ಇವತ್ತು ಒಂದು ಟೆಸ್ಟ್ಗಳನ್ನಾಗಲಿ, ಅರ್ಧ ವರ್ಷ ಪರೀಕ್ಷೆಗಳನ್ನಾಗಲಿ, ಸರಣಿ ಪರೀಕ್ಷೆಗಳಲ್ಲಿ ಒಟ್ಟಾರೆಯಾಗಿ ಅವನು 100ಕ್ಕೆ 100ರಷ್ಟು ಫಲಿತಾಂಶವನ್ನು ತಂದುಕೊಡುವಂತಹ ವಿದ್ಯಾರ್ಥಿ ಜಾಹಿದ್ ಆಗಿದ್ದನು ಸರ್. ಓಕೆ, ಈ ರೀತಿ ಸ್ಕೋರ್ ಮಾಡಿದ್ದಕ್ಕೆ ನಿಮ್ಮ ಶಾಲೆಗೆ ಮಾದರಿ ಆಗಿದ್ದೇನೆ ಸರ್. ಈ ರೀತಿ ಮಾದರಿ ಆಗಿರ್ತಕ್ಕಂಥ ವಿದ್ಯಾರ್ಥಿಯನ್ನ ಕಂಡು ಇವರ ಕಿರಿಯ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಒಂದು ಸಂದೇಶವನ್ನು ತಂದು ಕೊಟ್ಟಿದ್ದಾನೆ ಸರ್? ಸರ್, ಇವಾಗ ಕರ್ನಾಟಕ ಸರ್ಕಾರ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಬೆಂಗಳೂರು, ಈ ರಾಜ್ಯದಲ್ಲಿ ಸುಮಾರು 200 ಶಾಲೆಗಳನ್ನ ಈಗಾಗಲೇ ತನ್ನ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾವೆ ಸರ್. ಜೊತೆಗೆ ಈ ಒಂದು ವಿದ್ಯಾರ್ಥಿ ಮಾಡಿದಂತಹ ಸಾಧನೆ ಈ ಅಲ್ಪಸಂಖ್ಯಾತರ ಮಕ್ಕಳಿಗೆ ಒಂದು ಪ್ರೇರಣಾದಾಯಕವಾಗಿದೆ ಸರ್. ಜೊತೆಗೆ ಇವನ ಸಾಧನೆಯನ್ನು ಮೆಚ್ಚಿ ನಮ್ಮ ಮೂಡಲಗಿ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಲಿ, ಅಲ್ಪಸಂಖ್ಯಾತರ ಇಲಾಖೆಯ ಜಿಲ್ಲಾಧಿಕಾರಿಗಳಾದಂತಹ ಪೂಜಾರಿ ಸರ್ ಅವರಾಗಲಿ ಬಹಳಷ್ಟು ಸರ ಖುಷಿಯನ್ನು ಪಟ್ಟಿದ್ದಾರೆ. ಜೊತೆಗೆ ಓಕೆ ಸರ್, ಥ್ಯಾಂಕ್ ಯು.